ಒಂದ್ ಸೈಡ್ ಬಟ್ಟೆ ಎತ್ತಲೆ. ಎಲ್ಲಿಗೆ ಬಂದಿದ್ಯಾ? ಬಂದು ಕೊನೆಗೂ ಬಂದ್ಬಿಟ್ಲು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ ಪ್ಲೇಸಸ್ನ ನೋಡ್ತೀವಿ, ಯಾವ ರೆಸಾರ್ಟ್ನಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿದ್ದೀವಿ ಆ್ಯಂಡ್ ಆ ರೆಸಾರ್ಟ್ ಹೇಗಿರುತ್ತೆ ಪ್ರತಿಯೊಂದನ್ನು ಸಹ ನಾನಿಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಜಾಸ್ತಿ ಪ್ರೋತ್ಸಾಹ ಅಂದರೆ ನಮಗೆ ಪ್ರೋತ್ಸಾಹ ಕೊಡಿ ವೀಡಿಯೋಸ್ನ ಮಾಡಲಿಕ್ಕೆ ಅಂತ ಹೇಳ್ತೀನಿ. ನಾವು ನೈಟ್ ಒಂದು 9:45 10 ಗಂಟೆ ಹಂಗೆ ಬೆಂಗಳೂರು ಬಿಟ್ಟು ನಾವು ಹೊರಟಿರೋ ಪ್ಲೇಸ್ ಬಂದು ಗೋವಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೊರಟಿದ್ವಿ. ಹೇಗೂ ಖುಷಿಗೆ ಅಂದರೆ ನನ್ನ ಮಗಳು ಖುಷಿಗೆ ಇಯರ್ ಎಂಡ್ ಆಗಿದ್ದರಿಂದ ಅವಳಿಗೊಂದು 2 ವೀಕ್ಸ್ ರಜಾ ಹಾಕಿಸಿ ನಮ್ಮ ಮನೆಯವ್ರಿಗೂ ಒಂದು 2 ವೀಕ್ಸ್ ರಜಾ ಹಾಕಿಸ್ಕೊಂಡು ಗೋವಾ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಇದು ಬಂದು ಗೋವಾಗೆ ರೀಚ್ ಆಗೋದಕ್ಕೂ ಮುಂಚೆ ಬಿಫೋರ್ ಗೋವಾ ಅಂದರೆ ಬಾರ್ಡರ್, ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲಿನಂಥ ವ್ಯೂ ಇದು. ಈಗ ಟೈಮ್ಸ್ ಬಂದು ಒಂದು 6 ಗಂಟೆ 6:15 ಟೈಮ್ ಆಗಿರ್ಬೋದು. ನಮ್ಮ ಬೆಂಗಳೂರಿನಲ್ಲೆಲ್ಲ 5 ಗಂಟೆ 5:15ಗೆಲ್ಲ ಬೆಳಕಾಗ್ಬಿಡುತ್ತೆ. ಬಟ್ ಈ ಒಂದು ಏನು ಬೆಳಕು ಇದು ಕಾಣಿಸ್ತಿದೆ ಇದು ಬಂದು ಗೋವಾನಲ್ಲಿ 6:30 7 ಗಂಟೆ ಟೈಮ್ ಇದು. ಅಲ್ಲಿ ತುಂಬ ಲೇಟಾಗಿ ಬೆಳಕಾಗುತ್ತೆ. ವ್ಯೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಪಾಪು ನಾನು ಇಬ್ಬರೂ ಕೆಳಗಡೆ ಇಳಿದು ಸುಮ್ಮನೆ ಹಾಗೆ ಒಂದು ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ನೋಡ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಚಳಿನೂ ಅಷ್ಟೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನಂತೂ ನಡುಕ್ತಾ ಇದ್ದೆ. ನಾನು ಹಾಕ್ಕೊಂಡಿದ್ದಂಥ ಜಾಕೆಟ್ನ ಬಿಚ್ಚಿ ಖುಷಿಗೆ ಹಾಕಿದ್ದೆ. ಯಾಕೆಂದರೆ ಕಾರ್ ಒಳಗಡೆ ಇಳಿದು ತೊಗೊಳ್ಳೋಷ್ಟು ಚಳಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆ ಸ್ಪಾಟ್ನ ಬಿಟ್ಟು ಮುಂದೆ ಬಂದಿದ ತಕ್ಷಣ ನಮಗೆ ಗೋವಾ ಅಂದರೆ ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ. ಇಲ್ಲಿ ಗೋವಾಗೆ ಎಂಟರ್ ಆಗೋದಕ್ಕೂ ಮುಂಚೆ ಅಲ್ಲಿ ಚೆಕಿಂಗ್ ಮಾಡ್ತಾರೆ. ಅಲ್ಲಿನಂಥ ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ ಅವರು ನಾವು ಓನ್ ವೆಹಿಕಲ್ ಕಾರ್ ತೊಗೊಂಡು ಹೋಗಿದ್ರಿಂದ ಕಾರ್ ಡೀಟೇಲ್ಸ್ನೆಲ್ಲನೂ ತೆಗೆದು ಚೆಕ್ ಮಾಡಿ ಕಾರ್ನಲ್ಲಿ ಏನಾದ್ರೂ ಅಂದರೆ ಡೇಂಜರಸ್ ವೆಪನ್ಸ್ ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು ಕಾರ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ಅವರ ಗೋವಾಗೆ ಕಾರ್ ಬಿಟ್ಕೊಂಡ್ರು. ಅಷ್ಟರಲ್ಲಿ ನಮಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ಗೋವಾಗೆ ಎಂಟರ್ ಆಗಿದ ತಕ್ಷಣ ನಮ್ಮ ಕನ್ನಡದ ಊಟ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಊಟ ಹುಡ್ಕೊಂಡು ಅಲ್ಲೇ ಇದ್ದಂಥ ಯಾವುದೋ ಒಂದು ಉಡುಪಿ ಹೋಟೆಲ್ ಅನ್ನೋದಕ್ಕೆ ಹೊರಟಿದ್ವಿ. ನಾನಿಲ್ಲಿ ಮೆನ್ಯೂ ತೋರಿಸ್ತಾ ಇದ್ದೀನಿ. ಗೋವಾನಲ್ಲಿ ಫುಡ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನೀವು ಇಲ್ಲಿ ಕಂಪೇರ್ ಮಾಡ್ಕೊಳ್ಬೋದು. ಬಟ್ ಊಟನೂ ಅಷ್ಟು ಕಷ್ಟ ಇತ್ತು, ಅಷ್ಟು ಟೇಸ್ಟಿಯಾಗಿರಲಿಲ್ಲ. ನಮಗೆ ಹೋಟೆಲ್ ರೂಮ್ ಚೆಕ್-ಇನ್ ಇದ್ದಿದ್ದು ಮಧ್ಯಾಹ್ನ 2 ಗಂಟೆ ಆಗಿದ್ದರಿಂದ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಟೈಮ್ ಒಂದು 10:30 ಟೈಮ್ ಆಗಿತ್ತು. ಅಷ್ಟರಲ್ಲಿ ಒಂದು ಪ್ಲೇಸ್ನ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಪ್ಲೇಸ್ನ ನೋಡ್ತಾ ಇದ್ವಿ. ನಾವು ಮಾರ್ನಿಂಗ್ ಎಂಟರ್ ಆಗಿದ ತಕ್ಷಣ ಜಾಸ್ತಿ ಜನ ಇರಲಿಲ್ಲ, ಅಂದರೆ ಟೂರಿಸ್ಟ್ಗಳು ಅಷ್ಟು ಬಂದಿರಲಿಲ್ಲ. ಇನ್ನೂ ವಿಶಾಲವಾಗಿತ್ತು, ಪ್ರಶಾಂತವಾಗಿತ್ತು. ಬಟ್ ನಾನು ಈ ಪ್ಲೇಸ್ನ ಕವರ್ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ರು. ನಾನು ಇದು ಯಾವ ಪ್ಲೇಸ್ ಅಂತ ಹೇಳಲ್ಲ. ನಿಮ್ಗೇನಾದ್ರೂ ಈ ಪ್ಲೇಸ್ನ ನೋಡ್ತಿದ್ದೀರಲ್ವಾ, ಇದು ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾದರೆ ಅದು ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗೋವಾನಲ್ಲಿ ಇದು ಯಾವ ಪ್ಲೇಸ್ ಅಂತ ನೀವು ತಿಳಿಸ್ಬೋದು. ನಿಮ್ಗೇನಾದ್ರೂ ನಾನು ಮಾಡ್ತಾ ಇರೋವಂಥ ವೀಡಿಯೋನಲ್ಲಿ ಯಾವ ಥರ ಕಂಟೆಂಟ್ ಬೇಕು ಅಂತ ಅಂದ್ಬಿಟ್ಟು ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ, ಅಥವಾ ನಾನು ಮಾತಾಡೋ ಶೈಲಿ ಆಗಿರ್ಬೋದು, ಅಥವಾ ನಾನು ವೀಡಿಯೋ ಮಾಡ್ತಾ ಇರೋ ರೀತಿ ಇರ್ಬೋದು, ಏನಾದರೂ ಚೇಂಜಸ್ ಬೇಕು ಅಂತ ಅಂದರೆ ಅದೇನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಸರಿ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಎಷ್ಟಾಗುತ್ತೆ, ಕಮೆಂಟ್ ಎಷ್ಟು ಬರುತ್ತೆ, ಅದ್ರ ಮೇಲೆ ನನಗೂ ಸಹ ಇಂಟ್ರೆಸ್ಟ್ ಬರುತ್ತೆ. ವೀಡಿಯೋಸ್ ಮಾಡಲಿಕ್ಕೆ ಒಂಥರ ಪ್ರೋತ್ಸಾಹ ಸಿಕ್ಕಾಗುತ್ತೆ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ. ನೋಡ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಂಥರ ವಿಶಾಲವಾಗಿತ್ತು. ನೀವೇನಾದ್ರೂ ಮಕ್ಕಳು ಜೊತೆ ಒಂದು ಫ್ಯಾಮಿಲಿ ಟ್ರಿಪ್ ಒಂದು 2 to 3 days ಎಂಜಾಯ್ ಮಾಡೋದಕ್ಕೆ ಅಂತ ಅಂದರೆ ಇದು ಗೋವಾ ಒಂದು ಲೋ ಬಜೆಟ್ನಲ್ಲಿ ಒಂದು ಒಳ್ಳೆ ಟ್ರಿಪ್ ಪ್ಲ್ಯಾನ್ ಅಂತ ಹೇಳ್ಬೋದು. ಎಕ್ಸಿಬಿಷನ್ ಈ ಕಡೆ ಸೈಡ್ ಹೋಗಿ ಅಂತ ತೋರಿಸ್ತಾ
ಅವ್ರನ್ನ. ನಾನು ಹೇಳಿದ್ನಲ್ವಾ ನಾವು ಎಂಟರ್ ಆದಾಗ ಜಾಸ್ತಿ ಟೂರಿಸ್ಟ್ಗಳು ಇರಲಿಲ್ಲ ಅಂತ ಅಂದ್ಬಿಟ್ಟು, ಬಟ್ ಬರ್ತಾ 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 ನಾವು ಪ್ಲೇಸ್ ಅರ್ಧ ಕವರ್ ಮಾಡ್ತಿದ್ದಂಗೆ ಫಾರಿನರ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಪೀಪಲ್ಸ್ಗಳೆಲ್ಲರೂ ಸಿಕ್ಕಾಪಟ್ಟೆ ಜನ ಆಗಿಬಿಟ್ರು. ಇಲ್ಲಿ ಅಂದರೆ ಏನಂತ ಅಂದರೆ ಒಂದು ಪ್ರಶಾಂತವಾಗಿ ಸ್ಥಳ ಇರುತ್ತೆ. ಆರಾಮ್ಸೆ ನೀವು ಓಡಾಡಿಕೊಂಡು ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಫೋಟೋಸ್ಗಳಿಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಫೋಟೋಸ್ ತೊಗೊಳೋದಕ್ಕೇ ಈ ಪ್ಲೇಸ್ಗೆ ಬರ್ತಾರೆ. ಆ್ಯಂಡ್ ಈ ಒಂದು ಪ್ಲೇಸ್ ಬಂದು ಆ ಸರೌಂಡಿಂಗ್ನಲ್ಲೇ, ಅಂದರೆ ಈಗ ಒಂದು ಕಾಂಪೌಂಡ್ ಅಂತ ಅಂದರೆ ಆ ಕಾಂಪೌಂಡ್ ಒಳಗಡೆ 2 ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ನಾನು ಆಗಲೇ ಒಂದು ವೈಟ್ ಕಲರ್ ಬಿಲ್ಡಿಂಗ್ನಲ್ಲಿ ತೋರಿಸಿದ್ನಲ್ಲ, ಅದೊಂದು ಮನೆ ಅಂತ ಅಂದರೆ ಅದೊಂದು ಪ್ಲೇಸ್ ಅಂತ ಅಂದರೆ, ಈ ಒಂದು ರೆಡ್ ಫೋರ್ಟ್ ಥರ ಇದೆ ಇದೊಂದು ಪ್ಲೇಸು. ಹೇಳಿದ್ನಲ್ಲ, ಈ ಒಂದು ಪ್ಲೇಸ್ಗೆ ಜಾಸ್ತಿ ಬರೋದು ಅಂತಂದರೆ ನಿಮಗೆ ಒಳ್ಳೊಳ್ಳೆ ಫೋಟೋಸ್ಗಳು ಸಿಗುತ್ತೆ. ಬಂದು ಎಂಜಾಯ್ ಮಾಡಿಕೊಂಡು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ. ಬಾ ತಳ್ಕೊಂಡ್ ಬಾ ತಳ್ಕೊಂಡ್ ಬಾರೆ. ಬಂದ್ಲು ಕೊನೆಗೂ ಬಂದ್ಬಿಟ್ಲು. ನಡಿ. ಎಸ್, ಆಲ್ಮೋಸ್ಟ್ 1.5 ಅವರ್ ಆಯಿತು ನಾವು ಆ ಪ್ಲೇಸ್ನ ಕವರ್ ಮಾಡೋಷ್ಟರಲ್ಲಿ. ಗೋವಾನಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲು. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಕೋಲ್ಡ್ ಇದೆ ಅದೇ ಥರ ಇರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಅಂದರೆ ತುಂಬಾ ಬಿಸಿಲಿದೆ. ನನಗಂತೂ ಫುಲ್ ಬಿಸಿಲು ತಡೆಯೋಕ್ಕಾಗಲಿಲ್ಲ. ಸೊ ಒಂದು ಕೋಲ್ಡಾಗಿ ಒಂದು ಜ್ಯೂಸ್ ಕುಡಿದು ನಾವು ರೆಸಾರ್ಟ್ನ ಎಂಟರ್ ಆದ್ವಿ. ಎಸ್, ನಾವು ರೆಸಾರ್ಟ್ ಎಂಟರ್ ಆದಾಗ 12:30 ಆಗಿತ್ತು. ಬಟ್ ನಮಗೆ ಚೆಕ್ಇನ್ ಇದ್ದಿದ್ದ ಟೈಮ್ ಬಂದು 2 o'clock. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸ್ವಲ್ಪ ಅರ್ಲಿ ಚೆಕ್ಕಿಂಗ್ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಅವ್ರನ್ನೂ ಅಷ್ಟೇ ಸಹಿರಿ ಚೆಕ್ ಮಾಡಿ ವೆಯ್ಟ್ ಮಾಡಿ ಚೆಕ್ ಮಾಡಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ನಾನು ನನ್ನ ಲಗೇಜ್ನೆಲ್ಲ ತೆಗೆದು ಈ ರೀತಿ ಸೈಡ್ ಇಡ್ತಾಯಿದ್ದೆ. ಎಷ್ಟು ಬೇಗ ರೂಮ್ಗೆ ಹೋಗ್ಬಿಡ್ತೀನೋ ಡ್ರೆಸ್ ಚೇಂಜ್ ಮಾಡಿ, ಅಂದರೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬೇರೆ ಬೇರೆ ಪ್ಲೇಸಸ್ಗಳನ್ನ ಗೋವಾನಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಿಕಾಸ್ ಫುಲ್ಲು ನೈಟಿಂದ ಮಾರ್ನಿಂಗ್ವರೆಗೂ ಟ್ರಾವೆಲ್ ಮಾಡಿಕೊಂಡು ಪಾಪು ಎತ್ಕೊಂಡು ಫುಲ್ಲು ಬಾಡಿ ಎಲ್ಲ ಒಂಥರ ಸ್ಟ್ರೈನ್ ಅನ್ನಿಸ್ತಾ ಇತ್ತು. ಸೊ ಬೇಗ ರೂಮ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡೆ. ಆ್ಯಂಡ್ ಎಸ್, ಹೋಟೆಲ್ನವರು ಅಷ್ಟೇ ಒಳ್ಳೆ ಗುಡ್ ಆ್ಯಂಬಿಯನ್ಸ್ ಅಂತ ಅನ್ಬೋದು. ಬೇಗನೆ ನಮಗೆ ಕೊಟ್ಟರು, ಅಂದರೆ 2 o'clockಗೆ ನಮಗೆ ಚೆಕ್ಇನ್ ಇದ್ದಿದ್ದಲ್ವ, 1 o'clockಗೆಲ್ಲ ನಮಗೆ ರೂಮ್ ಕೊಟ್ಟರು. ಆ್ಯಂಡ್ ಈ ರೆಸಾರ್ಟ್ನ ಡಿಟೇಲ್ಸ್ ಏನಾದರೂ ನಿಮಗೆ ಬೇಕು ಅಂತಂದರೆ, ಯಾವ ರೆಸಾರ್ಟು ಆ್ಯಂಡ್ ರೂಮ್ಗೆ ಏನು ಪ್ರೈಸಸ್ ಇದೆ ಏನಾದರೂ ಬೇಕು ಅಂದರೆ ಅದು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ತಿಳಿಸ್ತೀನಿ. ಕ್ವಿಕ್ಕಾಗಿ ನಮಗೆ ರೂಮ್ ಸಿಗೋದಕ್ಕೂ ಮುಂಚೆ ಒಂದು ರೆಸಾರ್ಟ್ನ ವ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಸ್, ಇದು ನಮಗೆ ರೂಮ್ ಹೋಗೋದಕ್ಕೆ ಸ್ಟೇರ್ ಕೇಸು. ನಮ್ಮ ರೂಮ್ ನಂಬರ್ ಬಂದು 111. ಈ ರೀತಿ 1 floor ಹತ್ತಿದ ತಕ್ಷಣ ಫಸ್ಟ್ ರೂಮೇ ನಮಗೆ ಸಿಕ್ಕಿದೆ. ಹೇಳಿದ್ನಲ್ಲ, ರೂಮ್ ಟೂರ್ನು ಸಹ ನಾನು ಮಾಡಿದ್ದೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸ್ನಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.